ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ತಮಿಳ್ ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್ ಮೂವಿ ಸ್ಟೀಫನ್ ಸ್ಟೋರಿನ ನೋಡೋಣ. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಕಥೆಯ ಆರಂಭದಲ್ಲಿ ಸ್ಟೀಫನ್ ಅನ್ನು ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಈತ ರೋಲರ್ ಕೋಸ್ಟರ್ ನಲ್ಲಿ ಕೂತಿರ್ತಾನೆ. ಆದ್ರೆ ಸ್ಟೀಫನ್ ತುಂಬಾ ಭಯಪಡ್ತಿರ್ತಾನೆ. ಸೀನ್ ಇಲ್ಲಿಗೆ ಕಟ್ಟಾಗಿ ಸ್ಟೋರಿ 20 ವರ್ಷ ಮುಂದೆ ಹೋಗುತ್ತೆ. ಇಲ್ಲಿ ಸ್ಟೀಫನ್ ಈಗ ದೊಡ್ಡವನಾಗಿರ್ತಾನೆ ಮತ್ತು ಒಂದು ಸ್ಟುಡಿಯೋ ನಡೆಸ್ತಿರ್ತಾನೆ. ಸ್ಟೀಫನ್ ತನ್ನ ಸ್ಟುಡಿಯೋಗೆ ಆಡಿಷನ್ ಕೊಡೋಕೆ ಬರೋ ಹುಡುಗಿಯರಿಗೆ ಸೀರಿಯಲ್ ಕಿಲ್ಲರ್ ನಿಮ್ಮನ್ನ ಕೊಲ್ಲೋಕೆ ಬರೋ ತರ ಆಕ್ಟ್ ಮಾಡಿ ಅಂತ ಹೇಳ್ತಾನೆ. ಹುಡುಗಿಯರು ಹಾಗೆ ಮಾಡ್ತಾರೆ. ಆಗ ಸ್ಟೀಫನ್ ಒಂದು ಕತ್ತಿ ತಗೊಂಡು ಆ ಹುಡುಗಿಯರನ್ನ ಕೊಂದ್ಬಿಡ್ತಾನೆ. ಹೀಗೆ ಸ್ಟೀಫನ್ ತನ್ನ ಸ್ಟುಡಿಯೋಗೆ ಬರೋ ಎಲ್ಲ ಹುಡುಗಿಯರನ್ನ ಸಾಯಿಸ್ತಿರ್ತಾನೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಸ್ಟೀಫನ್ ನ ಹುಡುಕ್ತಿರ್ತಾರೆ. ಏಕೆಂದ್ರೆ ಕಳೆದ 6 ತಿಂಗಳಲ್ಲಿ 9 ಹುಡುಗಿಯರ ಕೊಲೆ ಆಗಿರುತ್ತೆ. ಇನ್ನು ಪೊಲೀಸರ ಹತ್ರ ಸ್ಟೀಫನ್ ಸ್ಕೆಚ್ ಕೂಡ ಇರುತ್ತೆ. ಪೊಲೀಸರಿಗೆ ಸ್ಟೀಫನ್ ಮನೆ ಅಡ್ರೆಸ್ ಸಿಗುತ್ತೆ. ಅವರು ತಮ್ಮ ಟೀಮ್ ಜೊತೆ ಅಲ್ಲಿಗೆ ಬರ್ತಾರೆ. ಆದ್ರೆ ಅಲ್ಲಿ ಸ್ಟೀಫನ್ ಇರೋದಿಲ್ಲ. ಇನ್ನೊಂದು ಕಡೆ ಸ್ಟೀಫನ್ ತನ್ನ ಕಾರಲ್ಲಿ ಕೂತು ಏನೋ ಯೋಚನೆ ಮಾಡ್ತಿರ್ತಾನೆ ಮತ್ತು ಆಮೇಲೆ ಸಡನ್ ಆಗಿ ಎದ್ದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಇಲ್ಲಿ ಸ್ಟೀಫನ್ ಪೊಲೀಸರಿಗೆ ಆ 9 ಜನ ಹುಡುಗಿಯರನ್ನ ಕೊಂದಿದ್ದು ನಾನೇ ಅಂತ ಹೇಳ್ತಾನೆ. ಈಗ ಈ ನ್ಯೂಸ್ ಮೀಡಿಯಾದಲ್ಲೂ ಬರುತ್ತೆ. ಜನರಿಗೆ ಸ್ಟೀಫನ್ ಅರೆಸ್ಟ್ ಆಗಿದ್ದಾನೆ ಅಂತ ಗೊತ್ತಾದಾಗ ಅವರು ಸ್ಟೇಷನ್ ಮುಂದೆ ಸ್ಟೀಫನ್ ನ ಕೊಲ್ಬೇಕು ಅಂತ ಘೋಷಣೆ ಕೂಗ್ತಿರ್ತಾರೆ. ಈ ಕಡೆ ಸೀನಿಯರ್ ಆಫೀಸರ್ ಮೀಡಿಯಾ ಮುಂದೆ ಮಾತಾಡ್ತಾ ಸ್ಟೀಫನ್ ಕೇಸ್ ನ ಮೈಕಲ್ ಅನ್ನೋ ಪೊಲೀಸ್ ಆಫೀಸರ್ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಆತ ಮೈಕಲ್ಗೆ ಆದಷ್ಟು ಬೇಗ ಈ ಕೇಸ್ ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾನೆ. ಈಗ ಮೈಕಲ್ ಸ್ಟೀಫನ್ ನ ಎನ್ಕ್ವೈರಿ ಮಾಡ್ತಾನೆ. ಮೈಕಲ್ ಸ್ಟೀಫನ್ಗೆ ನೀನು ಹುಡುಗಿಯರನ್ನ ಹೇಗೆ ಕೊಲ್ತಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ತಾನು ಕೊಲೆ ಮಾಡಿದ ಪ್ಲೇಸ್ಗೆ ಪೊಲೀಸರನ್ನ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಮೈಕಲ್ ನೀನು ಕೊಲೆ ಮಾಡಿದ ಮೇಲೆ ಹುಡುಗಿಯರ ಬಾಡಿ ಏನ್ ಮಾಡ್ತಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಆತ ನಾನು ಕೊಲೆ ಮಾಡಿದ ಮೇಲೆ ಆ ಬಾಡಿಗಳನ್ನ ಕಾಡಲ್ಲಿ ಬಿಸಾಕಿ ಬರ್ತಿದ್ದೆ ಅಂತ ಹೇಳ್ತಾನೆ. ಆದ್ರೆ ಮಾರನೇ ದಿನ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಬಾಡಿ ಇರ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೈಕಲ್ ಸ್ಟೀಫನ್ ನ ಕರ್ಕೊಂಡು ಬಾಡಿ ಬಿಸಾಕ್ತಿದ್ದ ಜಾಗಕ್ಕೆ ಬರ್ತಾನೆ. ಆದ್ರೆ ಇಲ್ಲಿ ಬಾಡಿ ಇರಲ್ಲ. ಆದ್ರೆ ಅಲ್ಲಿ ಒಂದು ಹುಡುಗಿಯ ಲಾಕೆಟ್ ಸಿಗುತ್ತೆ. ಇದನ್ನ ನೋಡಿ ಮೈಕಲ್ಗೆ ಸ್ಟೀಫನ್ ನಿಜ ಹೇಳ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಈಗ ಮಾರನೇ ದಿನ ಸ್ಟೀಫನ್ ನ ಕೋರ್ಟ್ ಅಲ್ಲಿ ಹಾಜರು ಮಾಡ್ತಾರೆ. ಇಲ್ಲಿ ಸ್ಟೀಫನ್ ತನ್ನ ಕ್ರೈಮ್ ನ ಒಪ್ಕೋತಾನೆ. ಆದ್ರೆ ಅವನ ಬಿಹೇವಿಯರ್ ನೋಡಿ ಜಡ್ಜ್ಗೆ ಸ್ಟೀಫನ್ ಮಾನಸಿಕ ಪರಿಸ್ಥಿತಿ ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ಅವರು ಪೊಲೀಸರಿಗೆ ಸ್ಟೀಫನ್ ಮೆಂಟಲ್ ಕಂಡೀಷನ್ ಬಗ್ಗೆ ರಿಪೋರ್ಟ್ ರೆಡಿ ಮಾಡೋಕೆ 15 ದಿನಗಳ ಟೈಮ್ ಕೊಡ್ತಾರೆ. ಪೊಲೀಸರು ಸ್ಟೀಫನ್ ನ ಕರ್ಕೊಂಡು ಹೋಗ್ತಿದ್ದಾಗ ವಿಕ್ಟಮ್ ಕಡೆಯವರು ಸ್ಟೀಫನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಪೊಲೀಸರು ಹೇಗೋ ತಪ್ಪಿಸ್ಕೊಂಡು ಸ್ಟೀಫನ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ನಮಗೆ ಸ್ಟೀಫನ್ ಮತ್ತು ಅವನ ತಾಯಿನ ತೋರಿಸ್ತಾರೆ. ಇವರು ಒಂದು ನಾಯಿ ಮರಿನ ಮನೆಗೆ ತಗೊಂಡು ಬರ್ತಾರೆ. ಆಗ ಸ್ಟೀಫನ್ ತಾಯಿ ಅವನಿಗೆ ಈ ಮರಿನ ತಗೊಂಡು ಬರೋದು ಓಕೆ, ಆದ್ರೆ ಇದನ್ನ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸ್ಟೀಫನ್ ಆಯ್ತು ಅಂತ ಹೇಳ್ತಾನೆ. ಈಗ ರಾತ್ರಿ ಆದಾಗ ಸ್ಟೀಫನ್ ತಂದೆ ಮನೆಗೆ ಬರ್ತಾನೆ. ಆಗ ಸ್ಟೀಫನ್ ಆ ನಾಯಿ ಮರಿನ ಬಚ್ಚಿಟ್ಟು ಓದ್ತಾ ಕೂತ್ಕೋತಾನೆ. ಸ್ಟೀಫನ್ ತಂದೆ ಮನೆಗೆ ಬಂದಾಗ ಕುಡಿತಾ ಕೂತ್ಕೋತಾನೆ. ಏಕೆಂದ್ರೆ ಆತ ಒಬ್ಬ ಅಥ್ಲೀಟ್ ಆಗಿರ್ತಾನೆ. ಆದ್ರೆ ಆತನಿಗೆ ತನ್ನ ಟ್ಯಾಲೆಂಟ್ ಗೆ ತಕ್ಕ ಪ್ರತಿಫಲ ಸಿಕ್ಕಿರಲ್ಲ. ಅದಕ್ಕೆ ಆತ PT ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆಗ ಆತ ಸಡನ್ ಆಗಿ ಸ್ಟೀಫನ್ ತಾಯಿನ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಏಕೆಂದ್ರೆ ಸ್ಟೀಫನ್ ತಂದ ನಾಯಿ ಮರಿ ಆತನಿಗೆ ಸಿಕ್ಕಿರುತ್ತೆ. ಅದಕ್ಕೆ ಆತ ಇದನ್ನ ಯಾರು ತಂದ್ರು ಅಂತ ಸ್ಟೀಫನ್ ತಾಯಿಗೆ ಹೊಡಿತಿರ್ತಾನೆ. ಆಮೇಲೆ ಆತ ಕೋಪದಲ್ಲಿ ಆ ನಾಯಿ ಮರಿನ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಸ್ಟೀಫನ್ ತುಂಬಾ ಅಳ್ತಾನೆ. ಆಮೇಲೆ ಸ್ಟೀಫನ್ ತಾಯಿ ಆ ನಾಯಿ ಬಾಡಿನ ಮಣ್ಣು ಮಾಡ್ತಾಳೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಸೀಮಾ ಅನ್ನೋ ಸೈಕಿಯಾಟ್ರಿಕ್ ಸ್ಟೀಫನ್ ಮೆಂಟಲ್ ಕಂಡೀಷನ್ ಬಗ್ಗೆ ರಿಪೋರ್ಟ್ ರೆಡಿ ಮಾಡೋಕೆ ಬಂದಿರ್ತಾಳೆ. ಸೀಮಾ ಸ್ಟೀಫನ್ಗೆ ತನ್ನ ಬಾಲ್ಯದ ಬಗ್ಗೆ ಕೇಳ್ತಾಳೆ. ಆಗ ಸ್ಟೀಫನ್ ತನ್ನ ಸ್ಟೋರಿ ಹೇಳ್ತಾನೆ. ತನ್ನ ತಂದೆ ಹೇಗೆ ಕುಡಿದು ತನ್ನ ಮತ್ತು ತನ್ನ ತಾಯಿನ ಹೊಡಿತಿದ್ರು ಅಂತ ಹೇಳ್ತಾನೆ. ಈಗ ಸ್ಟೋರಿ ಪಾಸ್ಟ್ಗೆ ಹೋಗುತ್ತೆ. ಇಲ್ಲಿ ಸ್ಟೀಫನ್ ಮತ್ತು ಅವನ ತಾಯಿ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಏಕೆಂದ್ರೆ ಸ್ಟೀಫನ್ ತಂದೆನ ಯಾರೋ ಹೊಡೆದಿರ್ತಾರೆ. ಇವರು ಇಲ್ಲಿ ಬಂದಾಗ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ. ಇವರು ಕಾನ್ಸ್ಟೇಬಲ್ಗೆ ಏನಾಯ್ತು ಅಂತ ಕೇಳಿದಾಗ ಆತ ಸ್ಟೀಫನ್ ತಂದೆ SI ಮಗಳು ಬಟ್ಟೆ ಚೇಂಜ್ ಮಾಡ್ತಿದ್ದಾಗ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದ. ಆ ಹುಡುಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸ್ಟೀಫನ್ ಮತ್ತು ಅವನ ತಾಯಿ ಸ್ಟೀಫನ್ ತಂದೆ ಹತ್ರ ಹೋಗ್ತಾರೆ. ಆದ್ರೆ ಆತ ಈಗಲೂ ಸ್ಟೀಫನ್ ತಾಯಿ ಮೇಲೆ ಅಧಿಕಾರ ತೋರಿಸ್ತಿರ್ತಾನೆ. ಇದರಿಂದ ಆಕೆಗೆ ಕೋಪ ಬಂದು ಆಕೆ ಸ್ಟೀಫನ್ ತಂದೆನ ತುಂಬಾ ಹೊಡಿತಾಳೆ. ಆಮೇಲೆ ಆಕೆ ತನ್ನ ಕೇಕ್ ಬಿಸ್ನೆಸ್ ನ ಮತ್ತೆ ಸ್ಟಾರ್ಟ್ ಮಾಡ್ತಾಳೆ. ಏಕೆಂದ್ರೆ ಸ್ಟೀಫನ್ ತಂದೆ ಹೇಳಿದ್ದರಿಂದ ಆಕೆ ಕೇಕ್ ಬಿಸ್ನೆಸ್ ನ ಬಂದ್ ಮಾಡಿರ್ತಾಳೆ. ಈಗ ಸ್ಟೀಫನ್ ತಾಯಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ. ಈಗ ಮನೆ ಕಂಟ್ರೋಲ್ ಎಲ್ಲ ಸ್ಟೀಫನ್ ತಾಯಿ ಕೈಗೆ ಬಂದಿರುತ್ತೆ. ಈಕೆ ತನ್ನ ಗಂಡ ತನ್ನ ಮೇಲೆ ಮಾಡಿದ ಎಲ್ಲ ಅತ್ಯಾಚಾರದ ಸೇಡು ತೀರಿಸ್ಕೊತಿರ್ತಾಳೆ. ಹೊರಗಿಂದ ನೋಡೋಕೆ ಇವರ ಫ್ಯಾಮಿಲಿ ಒಂದು ಐಡಲ್ ಫ್ಯಾಮಿಲಿ ಆಗಿರುತ್ತೆ. ಆದ್ರೆ ಒಳಗಿಂದ ಏನೂ ಸರಿ ಇರಲ್ಲ. ಮತ್ತು ಸ್ಟೀಫನ್ ತಾಯಿ ತನ್ನ ಗಂಡನಿಗೆ ಯಾವುದೋ ಔಷಧ ಕೊಡ್ತಿರ್ತಾಳೆ. ಮತ್ತು ಯಾರಾದ್ರೂ ಗೆಸ್ಟ್ ಮನೆಗೆ ಬಂದ್ರೆ ಸ್ಟೀಫನ್ ತಾಯಿ ತನ್ನ ಗಂಡನ ಮಾತು ಕೇಳೋ ತರ ನಾಟಕ ಮಾಡ್ತಿರ್ತಾಳೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಸೀಮಾ ಮೈಕಲ್ ಜೊತೆ ಕೂತಿರ್ತಾಳೆ ಮತ್ತು ಮೈಕಲ್ಗೆ ಸ್ಟೀಫನ್ ಬಗ್ಗೆ ಅರ್ಥ ಆಗ್ತಿಲ್ಲ. ಕೆಲವೊಂದು ಸಾರಿ ಅವನು ಪೂರ್ತಿಯಾಗಿ ನಾರ್ಮಲ್ ಆಗಿರ್ತಾನೆ. ಆದ್ರೆ ಕೆಲವೊಮ್ಮೆ ವಿಚಿತ್ರವಾಗಿ ಆಡ್ತಿರ್ತಾನೆ. ಅವನು ಸೈಕೋನ ನಾರ್ಮಲ್ ಪರ್ಸನ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮೈಕಲ್ ಏನೇ ಆಗ್ಲಿ ಅವನ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಾಗಬೇಕು ಅಂತ ಹೇಳ್ತಾನೆ. ಮತ್ತು ಸ್ಟೀಫನ್ ತಂದೆ ವಿರುದ್ಧ ಕೂಡ ಕೇಸ್ ಇರುತ್ತೆ. ಆಕ್ಚುಲಿ ಸ್ಟೀಫನ್ ತಂದೆ ಮೊದಲು ಅವನ ಹೆಂಡತಿಯನ್ನ ಕೊಂದಿರ್ತಾನೆ ಮತ್ತು ಆಮೇಲೆ ತಾನೇ ಸೂಸೈಡ್ ಮಾಡ್ಕೊಂಡಿರ್ತಾನೆ.
ಈಗ ಮಾರನೇ ದಿನದಿಂದ ಸೀಮಾ ಸ್ಟೀಫನ್ ಕೊಲೆ ಮಾಡಿದ ಹುಡುಗಿಯರ ಕುಟುಂಬದವರ ಜೊತೆ ಮಾತಾಡ್ತಾಳೆ. ಈ ಕಡೆ ಮೈಕಲ್ ಸ್ಟೀಫನ್ ಅಕ್ಕಪಕ್ಕದ ಮನೆಯವರ ಜೊತೆ ಮಾತಾಡ್ತಾನೆ. ಆಗ ಅವರು ಸ್ಟೀಫನ್ ಸಣ್ಣವನಾದಾಗಿನಿಂದ ನಾರ್ಮಲ್ ಆಗಿದ್ದ, ಅವನು ಯಾವಾಗಲೂ ಒಬ್ಬನೇ ಇರ್ತಿದ್ದ ಅಂತ ಹೇಳ್ತಾರೆ. ಈಗ ಮೈಕಲ್ ಸ್ಟೀಫನ್ ಬಾಲ್ಯದ ಸ್ನೇಹಿತನೊಂದಿಗೆ ಮಾತಾಡ್ತಾನೆ. ಆಗ ಆತ ಸ್ಟೀಫನ್ ಸೈಕೋ ತರ ಯಾವತ್ತೂ ಅನಿಸಿಲ್ಲ, ಆದ್ರೆ ನಾವು ಸಣ್ಣವರಿದ್ದಾಗ ಒಂದು ದಿನ ವಿಡಿಯೋ ಗೇಮ್ ಆಡ್ತಿದ್ವಿ. ಆಗ ಅವನ ತಾಯಿ ಸಡನ್ ಆಗಿ ಬಂದು ನನ್ನ ಅಲ್ಲಿಂದ ಕಳಿಸ್ಬಿಟ್ರು ಮತ್ತು ಆಮೇಲೆ ಸ್ಟೀಫನ್ಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿದ ಮೈಕಲ್ಗೆ ಸ್ಟೀಫನ್ ಹೇಳೋ ತರ ಅವನ ಫ್ಯಾಮಿಲಿ ಸರಿ ಇದ್ದಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಮೈಕಲ್ ಅಲ್ಲಿಂದ ಸ್ಟೀಫನ್ ತಂದೆ ವಿಡಿಯೋ ತೆಗೆದ ಹುಡುಗಿಯ ತಂದೆ ಹತ್ರ ಹೋಗ್ತಾನೆ. ಇಲ್ಲಿ ಮೈಕಲ್ ಎಸ್ಐಗೆ ಅವತ್ತು ಏನು ನಡೀತು ಅಂತ ಕೇಳ್ತಾನೆ. ಅದಕ್ಕೆ ಆತ ಆಕ್ಚುಲಿ ಸ್ಟೀಫನ್ ತಂದೆ ಸೂಸೈಡ್ ಮಾಡ್ಕೊಂಡಿಲ್ಲ, ಅವನನ್ನ ಸ್ಟೀಫನ್ನೇ ಕೊಲೆ ಮಾಡಿದ್ದ. ಏಕೆಂದರೆ ಸ್ಟೀಫನ್ ತಂದೆ ತನ್ನ ಹೆಂಡತಿನ ಕೊಲೆ ಮಾಡಿದ ಮೇಲೆ ಸ್ಟೇಷನ್ಗೆ ಕಾಲ್ ಮಾಡಿ ತಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ದ. ಅದಕ್ಕೆ ನಾವು ಅವನ ಮನೆ ಕಡೆ ಹೋಗ್ತಿದ್ವಿ. ಆದ್ರೆ ನಾವು ಅಲ್ಲಿಗೆ ಹೋದಾಗ ಸ್ಟೀಫನ್ ತನ್ನ ತಂದೆನ ಕೊಂದಿದ್ದ. ನಾವು ಎನ್ಕ್ವೈರಿ ಮಾಡಿದಾಗ ಸ್ಟೀಫನ್ ಹೇಳಿದ ಪ್ರಕಾರ ತನ್ನ ತಂದೆ ತನ್ನ ತಾಯಿನ ಕೊಂದ ಮೇಲೆ ತನ್ನನ್ನ ಕೊಲೆ ಮಾಡಲು ಬರ್ತಿದ್ದ, ಅದಕ್ಕೆ ನಾನೇ ಕೊಂದೆ ಅಂತ ಹೇಳಿದ್ದ. ಇದರಲ್ಲಿ ನನಗೆ ಸ್ಟೀಫನ್ ತಪ್ಪು ಕಂಡಿಲ್ಲ, ಅದಕ್ಕೆ ನಾನು ಸ್ಟೀಫನ್ ತಂದೆ ಕೊಲೆನ ಸೂಸೈಡ್ ಅಂತ ರೆಕಾರ್ಡ್ ಮಾಡಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಮೈಕಲ್, ಅವತ್ತು ನೀವು ಅವನನ್ನ ಅರೆಸ್ಟ್ ಮಾಡಿದಿದ್ರೆ ಇವತ್ತು ಸೊಸೈಟಿಯಲ್ಲಿ ಸೀರಿಯಲ್ ಕಿಲ್ಲರ್ ಇರ್ತಿದ್ದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮೈಕಲ್ ಇದೆಲ್ಲ ಸೀಮಾಗೆ ಹೇಳೋಕೆ ಬರ್ತಾನೆ. ಇಲ್ಲಿ ಸೀಮಾ ಮೈಕಲ್ಗೆ, ಹಾಗಾದ್ರೆ ಈಗ ಸ್ಟೀಫನ್ ಬಗ್ಗೆ ನಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಇಂದ ಅವನು ಸುಳ್ಳು ಹೇಳ್ತಿದ್ದಾನೋ ಇಲ್ವೋ ಅಂತ ನಾವು ಕಂಡುಹಿಡಿಬಹುದು. ನಾಳೆ ನಾನು ಇದೇ ಕ್ವಶನ್ ಅವನಿಗೆ ಕೇಳ್ತೀನಿ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಮತ್ತೆ ಪಾಸ್ಟ್ ಗೆ ಹೋಗುತ್ತೆ. ಈಗ ಸ್ಟೀಫನ್ ದೊಡ್ಡವನಾಗಿರ್ತಾನೆ. ಇಲ್ಲಿ ಸ್ಟೀಫನ್ ತಂದೆ ಅವನ ಹತ್ರ ಬಂದು, ನಾನು ಮನೆನ ಕ್ಲೀನ್ ಮಾಡಬೇಕು, ನಿನ್ನ ತಾಯಿ ಒಂದು ಸೀರೆನ ಇಸ್ತ್ರಿ ಮಾಡು ಅಂತ ಹೇಳಿದ್ಲು, ಅದು ಇನ್ನೂ ಆಗಿಲ್ಲ, ಆಕೆ ಯಾವ ಟೈಮಲ್ಲೂ ಮನೆಗೆ ಬರಬಹುದು, ಅದಕ್ಕೆ ನೀನು ಇಸ್ತ್ರಿ ಮಾಡಿಕೊಡು ಅಂತ ಹೇಳ್ತಾನೆ. ಸ್ಟೀಫನ್ ಸರಿ ಅಂತ ಇಸ್ತ್ರಿ ಮಾಡ್ತಿರ್ತಾನೆ. ಆಗ ಅವನಿಗೆ ಒಂದು ಲೆಟರ್ ಬರುತ್ತೆ. ಸ್ಟೀಫನ್ ಅದನ್ನ ಓದಿದಾಗ ಅವನಿಗೆ ಚೆನ್ನೈನಲ್ಲಿ ಜಾಬ್ ಸಿಕ್ಕಿರುತ್ತೆ. ಇದರಿಂದ ಆತ ತುಂಬಾ ಖುಷಿ ಆಗ್ತಾನೆ. ಆದ್ರೆ ಸ್ಟೀಫನ್ಗೆ ತಾನು ಸೀರೆ ಮೇಲೆ ಇಸ್ತ್ರಿ ಹಾಗೆ ಬಿಟ್ಟು ಬಂದಿದ್ದೀನಿ ಅಂತ ನೆನಪಾಗುತ್ತೆ. ಅದಕ್ಕೆ ಅವನು ಹೋಗಿ ನೋಡಿದಾಗ ಅದು ಸುಟ್ಟೋಗಿರುತ್ತೆ. ಅದಕ್ಕೆ ಸ್ಟೀಫನ್ ತಂದೆ, ಇದು ನಿನ್ನ ತಾಯಿಗೆ ಗೊತ್ತಾದ್ರೆ ಆಕೆ ನನ್ನನ್ನ ತುಂಬಾ ಹೊಡಿತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಸ್ಟೀಫನ್, ಭಯಪಡಬೇಡ, ನಾವು ಹೋಗಿ ಸೇಮ್ ಇದೇ ತರ ಕಾಣೋ ಸೀರೆನ ತಗೊಂಡು ಬರೋಣ, ಅಮ್ಮನಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಇಲ್ಲಿ ತುಂಬಾ ವರ್ಷಗಳಾದ ಮೇಲೆ ಸ್ಟೀಫನ್ ತಂದೆ ಮನೆಯಿಂದ ಹೊರಗೆ ಬಂದಿರ್ತಾನೆ. ಈಗ ಸ್ಟೀಫನ್ ತನ್ನ ತಾಯಿಯ ಸೀರೆಯಂತೆ ಸೇಮ್ ಸೀರೆ ತಗೋತಾನೆ. ತುಂಬಾ ದಿನಗಳಾದ ನಂತರ ಮನೆಯಿಂದ ಹೊರಗೆ ಬಂದಿದ್ದಕ್ಕೆ ಸ್ಟೀಫನ್ ತಂದೆ ತುಂಬಾ ಖುಷಿಯಿಂದ ಇರ್ತಾನೆ. ಈತ ಸ್ಟೀಫನ್ಗೆ ಸಿಗರೆಟ್ ಕುಡಿದು ತುಂಬಾ ದಿನ ಆಯ್ತು ಅಂತ ಹೇಳ್ತಾನೆ. ಅದಕ್ಕೆ ಸ್ಟೀಫನ್ ತನ್ನ ತಂದೆಗೆ ಸಿಗರೆಟ್ ಕೊಡಿಸ್ತಾನೆ. ಇವರು ಮನೆಗೆ ಬಂದಾಗ ಸ್ಟೀಫನ್ ತಾಯಿಗೆ ಇವರು ಹೊರಗೆ ಹೋಗಿದ್ರು ಅಂತ ಗೊತ್ತಾಗುತ್ತೆ. ಅದಕ್ಕೆ ಆಕೆ ತನ್ನ ಗಂಡನಿಗೆ ತುಂಬಾ ಹೊಡಿತಾಳೆ. ಸ್ಟೀಫನ್ ತನ್ನ ತಂದೆನ ಕಾಪಾಡಬೇಕಂತ ಬಂದಾಗ ಆಕೆ ಸ್ಟೀಫನ್ಗೆ ಹೊಡಿತಾಳೆ. ಇಲ್ಲಿ ಆಕೆಗೆ ಸ್ಟೀಫನ್ ಜಾಬ್ ಲೆಟರ್ ಸಿಗುತ್ತೆ. ಆಕೆ, ನೀನು ಹೊರಗೆ ಹೋದ್ರೆ ನಮ್ಮನ್ನ ಮರೆತು ಬಿಡ್ತೀಯಾ ಅಂತ ಹೇಳಿ ಆ ಲೆಟರ್ನ ಹರಿದು ಹಾಕ್ತಾಳೆ. ಇದರಿಂದ ಕೋಪದಲ್ಲಿ ಸ್ಟೀಫನ್ ಕಿಚನ್ಗೆ ಹೋಗಿ ಒಂದು ಚಾಕು ತಗೊಂಡು ಬಂದು ಅವನ ತಾಯಿನ ಸಾಯಿಸ್ಬಿಡ್ತಾನೆ. ಇದರಿಂದ ಸ್ಟೀಫನ್ ತಂದೆ ತುಂಬಾ ಖುಷಿ ಆಗ್ತಾನೆ ಮತ್ತು ಈಕೆನ ಸಾಯಿಸಿದ್ದು ನಾನೇ ಅಂತ ಹೇಳು ಅಂತ ಹೇಳ್ತಾನೆ ಮತ್ತು ಪೊಲೀಸರಿಗೆ ಕಾಲ್ ಮಾಡಿ ಹೇಳ್ತಾನೆ. ಆದ್ರೆ ಸ್ಟೀಫನ್ ಸಡನ್ ಆಗಿ ಎದ್ದು ತನ್ನ ತಂದೆನ ಕೂಡ ಸಾಯಿಸ್ಬಿಡ್ತಾನೆ. ಇದೆಲ್ಲ ಸ್ಟೋರಿ ಸ್ಟೀಫನ್ ಸೀಮಾಗೆ ಹೇಳ್ತಿರ್ತಾನೆ. ಈಗ ಸೀಮಾ ಮೈಕಲ್ಗೆ ಬಂದು ಸ್ಟೀಫನೇ ತನ್ನ ತಂದೆ ತಾಯಿನ ಕೊಂದಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಮೈಕಲ್, ಇದನ್ನ ನಾವು ಸಾಬೀತು ಮಾಡೋಕೆ ಆಗಲ್ಲ, ಆದ್ರೆ ನನಗೆ ಇನ್ನೊಂದು ಕ್ಲೂ ಸಿಕ್ಕಿದೆ. ಆಕ್ಚುಲಿ ಸ್ಟೀಫನ್ ಇರ್ತಿದ್ದ ಹಳೆ ಬಿಲ್ಡಿಂಗ್ ನಲ್ಲಿದ್ದ ವಾಚ್ಮ್ಯಾನ್ ಸ್ಟೀಫನ್ ಜೊತೆ ಒಬ್ಬ ಹುಡುಗಿ ಇದ್ಲು ಅಂತ ಹೇಳ್ತಿದ್ದ. ಆದ್ರೆ ಆಕೆ ಈಗ ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮತ್ತು ಮೈಕಲ್ ಸ್ಟೀಫನ್ ಸರೆಂಡರ್ ಆದ ದಿನ ಮೊದಲು ಚರ್ಚ್ಗೆ ಹೋಗಿದ್ದ ಅಂತ ಹೇಳ್ತಾನೆ. ಅದಕ್ಕೆ ಸೀಮಾ, ಆಕ್ಚುಲಿ ಸ್ಟೀಫನ್ ದೇವರನ್ನ ನಂಬಲ್ಲ, ಹಾಗಿದ್ರೆ ಅವನು ಚರ್ಚ್ಗೆ ಯಾಕೆ ಹೋಗಿದ್ದ? ಒಂದು ವೇಳೆ ಆ ಹುಡುಗಿ ಚರ್ಚಲ್ಲಿ ಇರಬಹುದಾ ಅಥವಾ ಸ್ಟೀಫನ್ಗೆ ಅಲ್ಲಿ ಯಾರಾದ್ರೂ ಪರಿಚಯ ಇರಬಹುದಾ ಅಂತ ಹೇಳ್ತಾಳೆ. ಈಗ ಇವರು ಅದರ ಬಗ್ಗೆ ಇನ್ಫಾರ್ಮೇಶನ್ ತೆಗೆಯೋಕೆ ಚರ್ಚ್ಗೆ ಹೋಗ್ತಾರೆ. ಇಲ್ಲಿ ಇವರು ಚರ್ಚ್ ಫಾದರ್ನ ಮೀಟ್ ಆಗಿ ಅವತ್ತು ಸ್ಟೀಫನ್ ಚರ್ಚ್ಗೆ ಬಂದ ದಿನ ಅಲ್ಲಿ ಬಂದ ಹುಡುಗಿಯರ ಲಿಸ್ಟ್ ತಗೋತಾರೆ ಮತ್ತು ಸ್ಟೀಫನ್ ಜೊತೆ ಇದ್ದ ಹುಡುಗಿ ಇದರಲ್ಲಿ ಯಾರಾದ್ರೂ ಇರಬಹುದು ಅಂತ ಸರ್ಚ್ ಮಾಡ್ತಾರೆ. ಇದಾದ ಮೇಲೆ ಸೀಮಾ ಸ್ಟೀಫನ್ ಹತ್ರ ಬರ್ತಾಳೆ. ಇಲ್ಲಿ ಸೀಮಾ ಕೇಳ್ತಿದ್ದ ಪ್ರಶ್ನೆಗೆ ಸ್ಟೀಫನ್ ಉತ್ತರ ಕೊಡ್ತಿರ್ತಾನೆ. ಆಗ ಸೀಮಾ, ಚೆನ್ನೈನಲ್ಲಿ ಇದ್ದ ನಿನ್ನ ಫ್ಲಾಟ್ ಬಗ್ಗೆ ಹೇಳು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸ್ಟೀಫನ್ ಸೈಲೆಂಟ್ ಆಗ್ಬಿಡ್ತಾನೆ ಮತ್ತು ಮುಂದಿನ ಪ್ರಶ್ನೆನ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾನೆ. ಇದರಿಂದ ಸೀಮಾಗೆ ಚೆನ್ನೈನಲ್ಲಿ ಏನೋ ಆಗಿದೆ ಅಂತ ಅರ್ಥವಾಗುತ್ತೆ. ಇದನ್ನ ಸೀಮಾ ಮೈಕಲ್ಗೆ ಹೇಳ್ತಾಳೆ. ಅದಕ್ಕೆ ಮೈಕಲ್ ಚರ್ಚ್ಗೆ ಹೋಗಿ ಅವತ್ತು ಸ್ಟೀಫನ್ ಚರ್ಚ್ಗೆ ಬಂದ ದಿನ ಅಲ್ಲಿ ಬಂದಿದ್ದ ಹುಡುಗಿಯರನ್ನ ಕರೆಯುವಂತೆ ಫಾದರ್ಗೆ ಹೇಳ್ತಾನೆ. ಫಾದರ್ ಹಾಗೆ ಮಾಡ್ತಾನೆ. ಇಲ್ಲಿ ಹುಡುಗಿಯರು ಬಂದಾಗ ಮೈಕಲ್ ಅವರನ್ನ ನೋಡ್ತಿರ್ತಾನೆ. ಆದ್ರೆ ಅವತ್ತು ಬಂದಿದ್ದ 7 ಹುಡುಗಿಯರು ಇವತ್ತು ಬಂದಿಲ್ಲ ಅಂತ ಮೈಕಲ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಆ ಹುಡುಗಿಯರ ಅಡ್ರೆಸ್ ತಗೊಂಡು ಅವರನ್ನ ಹೋಗಿ ಭೇಟಿ ಆಗ್ತಾನೆ. ಆದ್ರೆ ಅವನಿಗೆ ಯಾವ ಕ್ಲೂ ಸಿಗಲ್ಲ. ಆಗ ಸೀಮಾ ಚರ್ಚ್ ನಲ್ಲಿದ್ದ ಲಿಸ್ಟ್ ಮತ್ತು ಮೈಕಲ್ ಭೇಟಿಯಾದ ಹುಡುಗಿಯರ ಲಿಸ್ಟ್ ಚೆಕ್ ಮಾಡಿದಾಗ ಅದರಲ್ಲಿ ಮೇರಿ ಜಾನ್ ಅನ್ನೋ ಹುಡುಗಿಯ ಹೆಸರಿನ ಮುಂದೆ ಟಿಕ್ ಇರಲ್ಲ. ಅದಕ್ಕೆ ಮೈಕಲ್ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಇನ್ನೂ ಗೊತ್ತಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೈಕಲ್ ಚರ್ಚ್ ಫಾದರ್ ಹತ್ರ ಹೋಗಿ ಮೇರಿ ಜಾನ್ ಬಗ್ಗೆ ಕೇಳ್ತಾನೆ. ಅದಕ್ಕೆ ಆತ, ಅವತ್ತು ಮೇರಿ ಜಾನ್ ಬಂದಿದ್ಲು, ಆಕೆ 2 ತಿಂಗಳಿಂದ ಚರ್ಚ್ಗೆ ಬರೋಕೆ ಸ್ಟಾರ್ಟ್ ಮಾಡಿದ್ದಾಳೆ,
ಅವತ್ತು ಕೂಡ ಆಕೆ ಬಂದಿದ್ಲು, ಆದ್ರೆ ಹೆಸರಿನ ಮುಂದೆ ಟಿಕ್ ಮಾಡೋದು ಮರ್ತಿರಬಹುದು ಅಂತ ಹೇಳ್ತಾನೆ. ಅದಕ್ಕೆ ಮೈಕಲ್ ಮೇರಿ ಜಾನ್ ನ ಕರೆದು ಎನ್ಕ್ವೈರಿ ಮಾಡ್ತಾನೆ. ಆಗ ಆಕೆ, ಅವತ್ತು ನಾನು ಸ್ಟೀಫನ್ಗೆ ಆಡಿಷನ್ ಕೊಡಕ್ಕೆ ಹೋಗಿದ್ದೆ. ಸ್ಟೀಫನ್ಗೂ ನನ್ನ ಆಕ್ಟಿಂಗ್ ತುಂಬಾ ಇಷ್ಟ ಆಗಿತ್ತು, ಆದ್ರೆ ಆತ ನನ್ನ ಸೆಲೆಕ್ಟ್ ಮಾಡಲ್ಲ ಅಂತ ಹೇಳಿದ್ದ ಮತ್ತು ತಾನು ಇದೇ ರೀತಿ 9 ಹುಡುಗಿಯರನ್ನ ಆಡಿಷನ್ಗೆ ಕರೆದು ಕೊಂದಿದ್ದೀನಿ ಅಂತ ಹೇಳಿದ್ದ. ಆದ್ರೆ ನನ್ನ ನೋಡಿ ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ. ಅದಕ್ಕೆ ನೀನು ಹೋಗು, ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ದ ಅಂತ ಹೇಳ್ತಾಳೆ. ಅದಕ್ಕೆ ಸೀಮಾ, ಹಾಗಾದ್ರೆ ಅವನು ಚರ್ಚ್ಗೆ ಯಾಕೆ ಬಂದಿದ್ದ ಅಂತ ಕೇಳ್ತಾಳೆ. ಆಗ ಮೇರಿ ಜಾನ್, ಅವನು ಅವತ್ತು ನನ್ನ ಮನೆಗೆ ಡ್ರಾಪ್ ಮಾಡಿದ್ದ ಮತ್ತು ನಾಳೆ ಸರೆಂಡರ್ ಆಗೋ ಮುಂಚೆ ನಿನ್ನ ನೋಡ್ಬೇಕು ಅಂತ ಹೇಳಿದ್ದ. ಅದಕ್ಕೆ ನಾನು ಅವನನ್ನ ಚರ್ಚ್ಗೆ ಕರೆದಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಸೀಮಾ, ಹಾಗಾದ್ರೆ ಅವನು ಅರೆಸ್ಟ್ ಆದ ಮೇಲೆ ನೀನು ಯಾಕೆ ಈ ವಿಷಯನ ಪೊಲೀಸರಿಗೆ ಹೇಳಿಲ್ಲ ಅಂತ ಹೇಳ್ತಾಳೆ. ಆಗ ಮೇರಿ ಜಾನ್, ಅವನಾಗಿಯೇ ಸರೆಂಡರ್ ಆದ ಮೇಲೆ ನನ್ನ ಸ್ಟೇಟ್ಮೆಂಟ್ ನ ಅವಸರ ಇಲ್ಲ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಸೀಮಾ, ಅವನು ಯಾವ ರೀತಿಯ ಆಡಿಷನ್ ತಗೋತಿದ್ದ ಅಂತ ಕೇಳ್ತಾಳೆ. ಆಗ ಮೇರಿ ಜಾನ್, ಮೂವಿ ಹೀರೋ ಕೃತಿಕಾ ಅನ್ನೋ ಹುಡುಗಿನ ಲವ್ ಮಾಡ್ತಿರ್ತಾನೆ, ಆದ್ರೆ ಹೀರೋನೇ ಆಕೆಯನ್ನ ಕೊಲ್ತಾನೆ, ಇದೇ ಸೀನ್ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಸೀಮಾ, ಇದು ಸ್ಟೀಫನ್ ರಿಯಲ್ ಸ್ಟೋರಿ ಆಗಿರಬಹುದು ಮತ್ತು ಸ್ಟೀಫನ್ ಲವರ್ ಹೆಸರು ಕೃತಿಕಾ ಆಗಿರಬಹುದು ಅಂತ ಅನ್ಕೋತಾಳೆ. ಈಗ ಮೈಕಲ್ಗೆ ಸ್ಟೀಫನ್ ಜೈಲಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಇವರು ಮೇರಿ ಜಾನ್ ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಇಲ್ಲಿ ಸೀಮಾ ಸ್ಟೀಫನ್ಗೆ, ನೀನು ಯಾವುದಾದ್ರೂ ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಸ್ಟೀಫನ್ ತನ್ನ ಲವ್ ಸ್ಟೋರಿ ಹೇಳ್ತಾನೆ. ಸ್ಟೋರಿ ಮತ್ತೆ ಫಾಸ್ಟ್ಗೆ ಹೋಗುತ್ತೆ. ಇಲ್ಲಿ ಸ್ಟೀಫನ್ ತನ್ನ ಬಾಲ್ಯದ ಪ್ರೀತಿ ಕೃತಿಕನ ಮದುವೆ ಆಗಿರ್ತಾನೆ. ಇವರು ತುಂಬಾ ಸಂತೋಷದಿಂದ ಇರ್ತಾರೆ. ಆದ್ರೆ ಇವರು ಜಾಬ್ಗಾಗಿ ಚೆನ್ನೈಗೆ ಶಿಫ್ಟ್ ಆದಾಗ ಸ್ಟೀಫನ್ಗೆ ತನ್ನ ತಂದೆ ತಾಯಿ ಮಾತು ಕೇಳ್ತಿರುತ್ತೆ. ಅವನು ಎಷ್ಟೇ ಅವಾಯ್ಡ್ ಮಾಡಿದರೂ ಹಾಗೆ ಕೇಳ್ತಿರುತ್ತೆ. ಅದಕ್ಕೆ ಒಂದು ದಿನ ಸ್ಟೀಫನ್ ಕೃತಿಕಾಗೆ, ನಾನೇ ನನ್ನ ತಂದೆ ತಾಯಿನ ಕೊಂದಿದ್ದು ಅಂತ ಹೇಳ್ತಾನೆ. ಅವನು ಹಾಗೆ ಹೇಳಿದಾಗಿನಿಂದ ಅವನ ತಂದೆ ತಾಯಿ ಮಾತು ಅವನಿಗೆ ಕೇಳಲ್ಲ. ಆದ್ರೆ ಸ್ಟೀಫನ್ಗೆ ಹೊಸ ಭಯ ಸ್ಟಾರ್ಟ್ ಆಗಿರುತ್ತೆ. ಅವನು ಕೃತಿಕಾ ಹೋಗಿ ಪೊಲೀಸರಿಗೆ ಎಲ್ಲ ಹೇಳ್ತಾಳೇನೋ ಅಂತ ಅನಿಸ್ತಿರುತ್ತೆ. ಅದಕ್ಕೆ ಅವನು ಕೃತಿಕನ ಫಾಲೋ ಮಾಡ್ತಿರ್ತಾನೆ ಮತ್ತು ವಿಚಿತ್ರವಾಗಿ ಆಡ್ತಿರ್ತಾನೆ. ಅದಕ್ಕೆ ಕೃತಿಕಾ ಸ್ಟೀಫನ್ ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ. ಆದ್ರೆ ಸ್ಟೀಫನ್ ಅಲ್ಲಿಂದ ಓಡೋಗ್ತಾನೆ. ಈಗ ಸ್ಟೀಫನ್ ಕೃತಿಕಾ ಪೊಲೀಸರಿಗೆ ಹೇಳ್ಬೋದು ಅಂತ ಆಕೆನ ಹೌಸ್ ಅರೆಸ್ಟ್ ಮಾಡ್ತಾನೆ. ಆದ್ರೆ ಕೃತಿಕಾ ಕೇಳದೆ ಹೊರಗೆ ಹೋಗ್ಬೇಕು ಅಂದಾಗ ಆತ ಕೃತಿಕನ ಸಾಯಿಸ್ಬಿಡ್ತಾನೆ ಮತ್ತು ಆಕೆ ಬಾಡಿ ಮುಂದೆ ಕೂತು ಅಳ್ತಿರ್ತಾನೆ. ಆದ್ರೆ ಸ್ಟೀಫನ್ಗೆ ಮೇರಿ ಜಾನ್ ನ ನೋಡಿದಾಗ ಆಕೆ ಇನ್ನೋಸೆಂಟ್ ಫೇಸ್ ನೋಡಿ ತಾನು ಮಾಡಿದ ತಪ್ಪಿನ ಅರಿವಾಗಿರುತ್ತೆ. ಅದಕ್ಕೆ ಅವನು ಸರೆಂಡರ್ ಮಾಡಿರ್ತಾನೆ. ಈಗ ಕೋರ್ಟ್ ಸೀನ್ ತೋರಿಸ್ತಾರೆ. ಇಲ್ಲಿ ಸೀಮಾ ತನ್ನ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾಳೆ ಮತ್ತು ಸ್ಟೀಫನ್ ನಾರ್ಮಲ್ ಆಗಿದ್ದಾನೆ, ಆದ್ರೆ ಅವನು ಕೊಲೆ ಮಾಡುವಾಗ ಸೈಕೋ ತರ ಆಗ್ತಾನೆ ಅಂತ ಹೇಳ್ತಾಳೆ. ಜಡ್ಜ್ ರಿಪೋರ್ಟ್ ನೋಡಿ ಸ್ಟೀಫನ್ಗೆ 28 ವರ್ಷಗಳ ಜೈಲು ಶಿಕ್ಷೆ ಆಗ್ತಾನೆ. ಇದರಿಂದ ವಿಕ್ಟಮ್ ಫ್ಯಾಮಿಲೀಸ್ಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಈಗ ಸ್ಟೀಫನ್ ನ ಜೈಲಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಸ್ಟೀಫನ್ ವ್ಯಾನ್ ನಲ್ಲಿ ಕೂತಿದ್ದಾಗ ಅವನಿಗೆ ತಾನು ಕೊಲೆ ಮಾಡಿದ ಎಲ್ಲರೂ ಕಾಣ್ತಾರೆ. ಇಲ್ಲಿ ಸ್ಟೀಫನ್ ರಿಯಾಲಿಟಿ ಗೊತ್ತಾಗುತ್ತೆ. ಆಕ್ಚುಲಿ ಸ್ಟೀಫನೇ ತನ್ನ ನಾಯಿ ಮರಿನ ಸಾಯಿಸಿರ್ತಾನೆ ಮತ್ತು SI ಮಗಳ ವಿಡಿಯೋ ಮಾಡಿ ವೈರಲ್ ಮಾಡಿರ್ತಾನೆ. ಆದ್ರೆ ಸ್ಟೀಫನ್ ತಂದೆ ಆ ಬ್ಲೇಮ್ ನ ತನ್ನ ಮೇಲೆ ಹಾಕೊಂಡು ಸ್ಟೀಫನ್ ನ ಕಾಪಾಡಿರ್ತಾನೆ. ಆಮೇಲೆ ಸ್ಟೀಫನ್ ದೊಡ್ಡವನಾದ ಮೇಲೆ ಹುಡುಗಿಯರನ್ನ ಚುಡಾಯಿಸೋದು, ಸ್ಟಾಕ್ ಮಾಡೋದು ಮಾಡ್ತಿರ್ತಾನೆ. ಆದ್ರೆ ಪ್ರತಿ ಸಾರಿ ಅವನ ತಂದೆ ಅವನನ್ನ ಕಾಪಾಡ್ತಿರ್ತಾನೆ. ಆದ್ರೆ ಸ್ಟೀಫನ್ ಮಾತ್ರ ಕೇಳ್ತಿರಲ್ಲ. ಅದಕ್ಕೆ ಒಂದು ದಿನ ಸ್ಟೀಫನ್ ತಾಯಿ ಅವನನ್ನ ಬೈದಾಗ ಅವನು ತನ್ನ ತಾಯಿನ ಕೊಂದಿರ್ತಾನೆ ಮತ್ತು ಆಮೇಲೆ ತನ್ನ ತಂದೆನೂ ಕೊಲ್ತಾನೆ. ಆದ್ರೆ SI ಮುಂದೆ ನಾಟಕ ಮಾಡಿ ಬಚಾವಾಗಿರ್ತಾನೆ. ಆದ್ರೆ ಸ್ಟೀಫನ್ ಕೃತಿಕನ ಕೊಂದ ಮೇಲೆ ಅವನಿಗೆ ಕೊಲೆ ಮಾಡೋದು ಇಷ್ಟ ಆಗಿರುತ್ತೆ. ಅದಕ್ಕೆ ಅವನು ಹುಡುಗಿಯರನ್ನ ಆಡಿಷನ್ಗಾಗಿ ಕರೆದು ಕೊಲ್ತಿರ್ತಾನೆ. ಆದ್ರೆ ಪೊಲೀಸರು ಸ್ಟೀಫನ್ ಹುಡುಕ್ತಿದ್ದಾರೆ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಅವನು ಪ್ಲಾನ್ ಮಾಡಿ ಸರೆಂಡರ್ ಆಗ್ತಾನೆ ಮತ್ತು ತಾನು ಜೈಲಲ್ಲಿ ಒಳ್ಳೆಯವನಂತರ ನಾಟಕ ಮಾಡಿ 10 ವರ್ಷಗಳಲ್ಲಿ ಹೊರಗೆ ಬರ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಸ್ಟೀಫನ್ ತನ್ನ ಪ್ಲಾನ್ ಪ್ರಕಾರ ಸರೆಂಡರ್ ಆಗಿರ್ತಾನೆ. ಈಗ ಮೂವಿ ಕೊನೆಯಲ್ಲಿ ಸ್ಟೀಫನ್ ಕೊಂದ ಹುಡುಗಿಯರ ಬಾಡಿಯನ್ನ ಒಬ್ಬ ವ್ಯಕ್ತಿ ತಗೊಂಡು ಹೋಗ್ತಿರ್ತಾನೆ. ಆತ ಯಾರು ಅಂತ ನಮಗೆ ತೋರಿಸಲ್ಲ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.